ಇದು ಬಂದು ಘಾಟಿ ಸರೌಂಡಿಂಗ್ ಇರುತ್ತೆ ಸರ್. ಇದು ಬೆಂಗಳೂರು ಡಿಸ್ಟಿಕ್ ದೊಡ್ಡಬಳ್ಳಾಪುರ ತಾಲೂಕು ತುಗ್ಗಿರೋ ಹೋಬಳಿ ಗಂಟಗನಹಳ್ಳಿ ಗ್ರಾಮ. ಘಾಟಿಯಿಂದ ಬಂದು ಒಂದು 6 ಕಿಲೋಮೀಟರ್ ಅಥವಾ 7 ಕಿಲೋಮೀಟರ್ ಸಮೀಪದಲ್ಲಿ ಇದೆ ಸರ್ ಈ ದೇವಸ್ಥಾನ. ಬೇಕಾದ್ರೆ ಶುಕ್ರವಾರ, ಮಂಗಳವಾರ, ಭಾನುವಾರ ಪೂಜೆ ವಿಶೇಷವಾಗಿರುತ್ತೆ. ಮಂಗಳವಾರ ಹೆಂಗಿರೋ ನೀವು ಘಾಟಿ ಸುಬ್ರಹ್ಮಣ್ಯ ಒಂದು ವಿಶೇಷವಾಗಿರೋ ಒಂದು ದಿನದಿಂದ ನೀವು ಅಲ್ಲಿ ಒಂದ್ಕಿಂತ ದರ್ಶನ ಮಾಡ್ಕೊಂಡು ಮತ್ತೆ ಇಲ್ಲಿಗೂ ಬರ್ಬೋದು ಸರ್ ವಿಶೇಷವಾಗಿ. ಮಾತಾಡ 10 ದಿನದಿಂದ ಹೋಗಿಲ್ಲಲ್ಲ. 10 ದಿನ ಆಯ್ತು. ನೀನ್ ಬಂದಿರೋ ಸತ್ಯನ ಸುಳ್ಳು ಅಂತ ಕೇಳ್ತಾ ಇರೋದಪ್ಪ ಅವರು. ಏನ್ ನೀನ್ ಯಾವ ತರ ಸತ್ಯ ಹೆಂಗ್ ಸತ್ಯ ಹೇಳು ವಿವರಣೆ ಆಗಿ ತಿಳ್ಕೊಂಡ್ ಕೊಡ್ಬೇಕು. ನಾನೇ ಸತ್ಯ. ಮತ್ತೆ ಬೇರೆ ತರನೇ ಹೇಳ್ತಾ ಇರಲ್ಲಪ್ಪ ಅವರು. ಯಾವ ತರ? ಹೊಲ್ದಲ್ಲೋ ಕಬಾಬ್ ತಿಂತ. ಮತ್ತೆ ಅವರೆಲ್ಲ ಅನ್ಕೊಂತಿರೋದು గొప్పగా చెప్పుకొని నా కొడుకొచ్చిండా నీ మీద యాడ్ అట్లా కురుతావు. ఏ బేవసి ఏ తింటా నీకే మా మామ చూసేకపోతాడంట. మా అమ్మ చూసిపోయినా కదా మీ అమ్మకి ఎంత చేస్తే నేను చేస్తే నువ్వు పోయినాక నా కొడుకు పుట్టిన బిడ్డు చూసినట్టు చూసి మీ అమ్మకి 4 రేపులు నిద్ర చెడుకొని నీకు నిద్ర పట్టుకుంటా రాక నాకు దిగులైతే కాదు కూకనేకంటే నీ జట్లో వెనకితా కూక అయినండ్రా నేను శివుడా ఇంతంత కబ్జా చేసిన దానికి నా ఎడ సిక్కిన నీకే. ಗುರುಳೆ ನಮಸ್ಕಾರ ಸರ್. ನಮಸ್ತೆ ಸರ್. ಗುರುಳೆ ಇವತ್ತು ಅವ್ರು ಯಾರಿಗೋ ಗಾಳಿ ಬಿಡಿಸ್ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ರು. ಅದಕ್ಕೆ ದಿಗ್ಬಂಧನ ಎಲ್ಲ ಹಾಕಿದ್ರಿ. ಹೌದು ಸರ್. ಓಕೆನಾ? ಅದು ಏನ್ ಗುರುಳೆ, ಅದ್ರ ಬಗ್ಗೆ ಏನು ಸ್ವಲ್ಪ ವಿಷಯಕ್ಕೆ ತಿಳಿಸ್ಕೊಳ್ಳಿ ಸರ್. ಅದು
ಒಂದು ಏನಂದ್ರೆ ಅದು ಅಮ್ಮನವ್ರ ಒಂದು ಭಾವಚಿತ್ರನ 4 ದಿಕ್ಕಲ್ಲಿ ಹಾಕಿ ಮತ್ತೆ ಒಂದು 4 ಮಣ್ಣಿನ ಕಳಶ ತರ ಇಟ್ಟು ಒಂದು ದಿಗ್ಬಂಧನ ತರ ಮಾಡ್ತೀವಿ ಸರ್. ಆ ದಿಗ್ಬಂಧನ ತರ ಮಾಡಿದಾಗ ಯಾರೇ ಆಗ್ಬಹುದು, ಆ ಒಂದು ಮಂಡಳಿ ಒಳಗೆ ಯಾರು ಹೋಗೋದಿಲ್ಲ. ಹೋದ್ರೆ ನಾನು ಹೋಗ್ಬಹುದು ಅಥವಾ ನನ್ನ ಶಿಷ್ಯಂದಿರು ಯಾರು ಹೋಗ್ತಾರಷ್ಟೇ. ಅದು ಬಿಟ್ಟು ಯಾಕಂದ್ರೆ ಅದು ಗಾಳಿ ಒಂದ್ಕಿತ ರೇಗಿತ್ತಾದ್ಮೇಲೆ ಮತ್ತೆ ಅದು ಹೊರಗಡೆ ಬರೋದಿಲ್ಲ. ಮತ್ತೆ ಅದನ್ನ ಹೋಗಿ ನಾವೇ ಇದ್ ಮಾಡ್ಕೊಬೇಕಾಗುತ್ತೆ. ಮತ್ತೆ ಅಮ್ಮನ್ನ ಮುಂದೆಗಡೆ ಇಟ್ಟಿರ್ತೀರಲ್ವಾ, ಆ ಒಂದು ಪವರ್ನೆಸ್ ಅನ್ನೋದು ಆ ಮಂಡ್ಲಿಕ್ ಬಂದಾಗ ಮತ್ತೆ ಮಂಡ್ಲಿಯಲ್ಲಿ ಇದ್ದಾಗ ರಿಯಾಕ್ಷನ್ ಆಗುತ್ತೆ ಸರ್. ಅದು ಗಾಳಿ ಆ ರಿಯಾಕ್ಷನ್ ಆದಾಗ ಮತ್ತೆ ಅದು ಏನು ಸತ್ಯಾಂಶ ಅನ್ನೋದು ಹೊರಗಡೆ ಹಾಕುತ್ತೆ ಸರ್. ಯಾರು ಏನು ಯಾಕೆ ಬಂದಿರೋದು ಅಂತ ಅದು ಹೊರಗಡೆ ಹಾಕುತ್ತೆ ಸರ್. ಯಾಕಂದ್ರೆ ಅದು ಇನ್ನೊಂದ್ ಏನಂದ್ರೆ ಫಸ್ಟ್ ಆ ಹುಡ್ಗ ನಾನು ಇಲ್ಲಿ ಫಸ್ಟ್ ಮಾಲೆ ಹಾಕೊಂಡು ಬಂದಿದ್ದಾಗ ಒಂದು 6 ತಿಂಗಳು ವರ್ಷ ಆಯ್ತು. ಮತ್ತೆ ಆ ಹುಡ್ಗಂಕ ಗಾಳಿ ತರ ರಿಯಾಕ್ಷನ್ ಇತ್ತು. ಮತ್ತೆ ಆ ಹುಡ್ಗಂಕ್ ನಾವ್ ಹೇಳಿದ್ವಿ. ಅವ್ರ ಅಮ್ಮ ಏನಾಯ್ತು ಅಂದ್ರೆ ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊರಟೋಯ್ತು. ಕರ್ಕೊಂಡು ಹೋಗಿ ಇನ್ನೇನು ನನ್ನ ನೈಟ್ ನನ್ಗ 7 ಗಂಟೆಗೆ ಕಾಲ್ ಮಾಡಿದ್ದಾರೆ ಸರ್. ಅವ್ರೆ ಕಾಲ್ ಮಾಡಿದಾಗ ಮತ್ತೆ ನೆಕ್ಸ್ಟ್ ನಾಳದ್ದು ಮಾರನೇ ದಿವಸ 7 ಗಂಟೆಗೆ ಮತ್ತೆ ಡೆತ್ ಆಗಿದ್ದಾನೆ ಸರ್. ನಂಬಿಕೆ ಅನ್ನೋದು ಇಡ್ಬೇಕು ಸರ್ ದೇವ್ರ ಮೇಲೆ. ಗುಳೆ ಅವ್ರಿಗೆ ಮಾತಾಡ್ತಾ ಇದ್ರು, ನವೀನ್ ಅಂತ ಮಾತಾಡ್ತಾ ಇದ್ರು, ಆಮೇಲೆ ಕೇಶವ್ ಅಂತ ಮಾತಾಡ್ತಾ ಇದ್ರು. ಅವ್ರಿಗೆಲ್ಲ ಯಾರು ಗುರುಳೆ, ಅವರು ಹೆಂಗೆ ಡೆತ್ ಆಯ್ತು, ಆಮೇಲೆ ಆತ್ಮ ಅನ್ನೋದು ಹೆಂಗೆ ಅವರು ಬಾಡಿಲಿ ಪ್ರವೇಶ ಆಗುತ್ತೆ, ಅದು ಮಂಡಿಯಲ್ಲಿ ಕುತ್ಕೊಂಡಾಗ್ಲೇ ಬರುತ್ತಾ, ಹೆಂಗೆ ಅದು ಸರ್? ಅದು ಏನಂದ್ರೆ ಇವಾಗ ದೇವಸ್ಥಾನಕ್ಕೆ ಬರ್ತಾರಲ್ವಾ, ಬಂದಾಗ ಅಮ್ಮನೊಂದು ಯಾಕಂದ್ರೆ ಸಮಸ್ಯೆ ಐತೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬರ್ತಾರೆ ಸರ್. ಕರ್ಕೊಂಡ್ ಬಂದಾಗ ಅಮ್ಮನ್ ತಲೆ ಮೇಲೆ ಎತ್ತೀವಿ. ಆ ತಲೆ ಮೇಲೆ ಎತ್ತಿದಾಗ ರಿಯಾಕ್ಷನ್ ಆದಾಗ ನಾವು ಗಾಳಿ ಸಮಸ್ಯೆ ಅಂತ ನಾವು ಕಂಡುಹಿಡಿಯಬಹುದು ಅಷ್ಟೇ. ಪೀಠ ಎದ್ದಾಗ, ಹೌದು, ಪೀಠ ತಲೆ ಮೇಲೆ ಎತ್ತಿದಾಗ ಗಾಳಿ ಸಮಸ್ಯೆ ಇತ್ತಂದ್ರೆ ರಿಯಾಕ್ಷನ್ ಆಗುತ್ತೆ. ಬಟ್ ಇಲ್ಲಿ ಏನಂದ್ರೆ ಅವ್ರ ಮ್ಯಾಗ ಆತ್ಮ ಬಂದಿರೋಂತದ್ದು ಯಾವ ತರ ಅಂದ್ರೆ ಫಸ್ಟ್ ಅವ್ರ ನವೀನ್ ಅನ್ನೋರು ಡೆತ್ ಆಗಿರಲ್ಲ, ಅವ್ರ ಮೇಲೆ ಇನ್ನೊಂದು ಆತ್ಮ ಇತ್ತು. ಅವರು ಫಸ್ಟ್ ಇಲ್ಲಿ ಬಂದಾಗ ರಿಯಾಕ್ಷನ್ ಆಗಿತ್ತು. ಆದಾಗ ಅದನ್ನೆಲ್ಲ ಇದ್ ಮಾಡ್ಕೊಂಡು ಮತ್ತೆ ಅದನ್ನ ಅವ್ರಮ್ಮ ನಂಬಕ್ ಆಗ್ಲಿಲ್ಲ. ನಂಬದಿರ ಏನೊಂದು ತರ ಹಾಸ್ಪಿಟಲ್ ಹೋಗಿ ಅದೇ ಸಮಸ್ಯೆ ಜಾಸ್ತಿ ಆಗಿ ಡೆತ್ ಆಗಿ ಒಂದು 3 ತಿಂಗಳು ಅಷ್ಟೇ ಸರ್, ಒಂದ್ 6 ತಿಂಗಳಿಗೆ ಮತ್ತೆ ಇವ್ರ ಮ್ಯಾಗ ರಿಯಾಕ್ಷನ್ ಆಗಿದೆ ಸರ್. ಅದು ರಿಯಾಕ್ಷನ್ ಆದಾಗ ಏನಂದ್ರೆ ಫಸ್ಟ್ ಪಾಪ 9 ತಿಂಗಳು ಕುಡಿಯೋದ್ ಬಿಟ್ಟಿದ್ದ. 9 ತಿಂಗಳು ಕುಡಿಯೋದ್ ಬಿಟ್ಟಿದ್ದನ್ನು ಎಲ್ಲೇ ಬಾರ್ ಕಾಣಿಸ್ಲಿ ಓಡಾಕ್ತಾನೆ ಇತ್ತು. ನೆಗೆಟಿವ್ ಎನರ್ಜಿ ಅನ್ನೋದು ಆ ಒಂದು ಮಂಡಿಯಲ್ಲಿ ಒಂದು ದಿಗ್ಬಂಧನ ಅನ್ನೋದು ಮಾಡ್ತೀವಿ ಸರ್. ಅಮ್ಮನೊಂದು ರೂಪನ ಮುಂದೆಗಡೆ ಕೂರಿಸಿ ಮತ್ತೆ ದಿಗ್ಬಂಧನ ಮಾಡಿದಾಗ ಅಮ್ಮನಿಗೊಂದು ಪೂಜೆ ಮಾಡಿ ಅವ್ರ ಕೈಗೆ ಒಂದು ದಾರ ಕೊಟ್ಟದಂಗೆ ನೆಗೆಟಿವ್ ಎನರ್ಜಿ ಅನ್ನೋದು ಅಕಸ್ಮಾತ್ ಏನಾದ್ರು ದೇಹದಲ್ಲಿದ್ರೆ ಹೊರಗಡೆ ಬರುತ್ತೆ ಸರ್. ಹೊರಗಡೆ ಬಂದು ಅದು ಏನು ಸಮಸ್ಯೆ ಏನಾಗ್ತಿದೆ ಸಮಸ್ಯೆ, ಅವರೊಂದು ಸಮಸ್ಯೆಗೆ ಅಲ್ಲೊಂದು ಉತ್ತರ ಸಿಗುತ್ತೆ ಸರ್. ಆ ಉತ್ತರ ಸಿಕ್ಕಿದಾಗ ಆ ಉತ್ತರ ಒಂದು ಕ್ಲಿಯರ್ ಮಾಡ್ಕೊಂಡ್ರೆ ಸಾಕು ಸರ್. ನಮ್ಮೊಂದು ದೇಹದಲ್ಲಿ ಇರುವಂತ ಒಂದು ಸಮಸ್ಯೆಗೆಲ್ಲರಿಗೂ ತುಂಬಾ ವಿವರಣೆಯಾಗಿ ಉತ್ತರ ಸಿಗುತ್ತೆ ಸರ್.